ಸಮಸ್ಯೆ ಇತ್ತು, ಈಗ ಬಿಟ್ಟಿದ್ದೀರಂತೆ. ಮತ್ತೆ ಸರ್ ಕಟ್ಟೆ 6 ಅಂದ್ರೆ ಕಟ್ಟೆ ಮೇಲೆ ಓಡಾಡಕ್ಕಾಗಲ್ಲ, ತುಂಬಾ ಇದು ಬೆಳ್ಕೊಂಬಿಟ್ಟಿದೆ. ಮತ್ತೆ ಎಲ್ಲ ಮಳೆ ಬಂದ್ರೆ ಅಂತೂ ಹೋಗಕ್ಕೆ ಆಗಲ್ಲ, ಓಡಾಡಕ್ಕಾಗಲ್ಲ. ಇದನ್ನ ಸುಮಾರು ಸರಿ ಕೊಟ್ಟಿದ್ದೀವಿ. ಅಯ್ಯೋದಂತ ಎಷ್ಟು ಸಾರಿ ಹೇಳ್ಬೇಕಾ? ಯಮುನಾ ಬಾಬಾ ಬೇಡ್ಕೊಬೇಕಾ? ಸಾರ್ವಜನಿಕರ ಕೆಲಸಕ್ಕೆ ಬೇಡ್ಕೊಬೇಕಾ? ಒಬ್ಬರಿಗೆ ಬೇಡಿಲ್ಲ, ಕೇಳಿ ಅಲ್ಲಿ 10 ವರ್ಷದಿಂದ ಕೇಳ್ತಾವ್ರೆ ಅವರು. 10 ವರ್ಷದಿಂದ ಕೇಳ್ತಾವ್ರೆ ಸರ್. ಮಾಡಕ್ಕಾಗ ಬಂದ ಕೈಯಲ್ಲಿ ನೀವು ಬಂದಿದ್ದೀರಿ ಸರ್. ನಮ್ಮ ಮನೆಯವರು ಮಾಡಿ ಪಂಚಾಯತ್ ಏನಕ್ಕೆ ಆಗ್ಬೇಕು? ಅವರು ಮನೆಯಲ್ಲಿ ನಾನು ಏನಕ್ಕೆ ಪಂಚಾಯತಿ ಅಮ್ಮನ 2 ತಿಂಗಳಿಂದ ಕೆಲಸ ಮಾಡ್ತಾರೆ. 2 ತಿಂಗಳು ನೀವು ಮಾತಾಡ್ತೀರಾ? ನೀವು ಮಾತಾಡಿ ಒಬ್ರು ಇರೋಲ್ಲ ಇಲ್ಲಿ. ಕೇಳಿ ಒಂದಾಗ್ತಾ ಒಂದು ಈಗ ಅವ್ರ ಸಮಸ್ಯೆ ಏನಿದೆ ಕೊಡ್ರಿ ಅರ್ಜಿ. ಎಲ್ಲಿ ಯಾರು ಕೊಡಲ್ಲ? ನೀವು ಮಾತಲ್ಲಿ ಹೇಳ್ತೀರಾ, ಯಾರು ಕೊಡಲ್ಲ. 2 ದಿನದಿಂದ ನಿಲ್ಗಾಡ್ತಾ ಇದ್ದೀನಿ ನಾನು. 5-6 ಸಲ ಕೊಟ್ಟೆ ಅರ್ಜಿ ಕೊಡಿಲ್ಲ. ವಾರ್ಡ್ ಸಭೆಗೂ ಕೊಟ್ಟೈತೆ, ಬರ್ಸಿದೀವಿ ಲೆಟ್ರೆ. ಇದು ಇಲ್ಲಿಂದ ಹೋಗಿರೋ ಜನಂಡಿ ಅಲ್ಲಿ ಎಲ್ಲಿ ಹೋಗ್ಬೇಕು? ಗೆರೆ ಹೋಗ್ಬೇಕು ನೀವು. ಅದನ್ನ ಕೇಳೋದು ಯಾರು? ನಮ್ಮ ಆಸ್ತಿ ನಾವು ಕೊಡೋಕೆ ಇನ್ನೊಬ್ಬರ ಬೆಲೆ ಕೊಟ್ಟು 50,000 ತಿರ್ಗಾಡ್ಬೇಕು ಅಂದ್ಕೊಂಡ್ರೆ ಆ ನೀರು ಎಲ್ಲಿ ಹೋಗ್ಬೇಕು? ಏನ್ ಮಾಡ್ಬೇಕು? ಈಗ ಮಾಡಿಲ್ಲ ನೀನ್ ಬರ್ಬೋದೇನು? ನೀನು ಒಬ್ಬೊಬ್ಬರ ಮನೆ ಚರಂಡಿ ಹೋಗ್ಲಿ ಮಾಡ್ಕೊಳ್ಳು. ನಾನೇ 100 ಅಡಿ ಮುಂದೆ ಬರ್ರಿ. 100 ಅಡಿ ಎಲ್ಲಿಗೆ ಹೋಗ್ಬೇಡ. 100 ಮೀಟರ್ ಮುಂದೆ ಬರ್ರಿ. ಅಲ್ಲೇ ತೋರಿಸ್ಬಿಡ್ತೀನಿ ನಿಮ್ಗೆ. ನಿಮ್ ಕಣ್ಣಾರೆ ತೋರಿಸ್ತೀನಿ. ಏನು ಹೇಳೋದೇನಿಲ್ಲ. ನೀನ್ ದೊಡ್ಡವನು. ಈಗ ನಾವು ಅಲ್ಲಿ ಬರ್ಬೇಕು, ಕಿತ್ತಾಕ್ಬೇಕು ಅಂದ್ರೆ ನಮ್ದು ಅರ್ಜಿ ಬೇಕು. ಕೊಟ್ಬಿಟ್ಟು ಮಾತಾಡೋ. ಸರಿ ಯಾರಿಗೆ ಕೊಡ್ರಿ? ಅಲ್ಲಣ್ಣ ಹೇಳ್ತೀರಿ ಇಷ್ಟೆಲ್ಲ ಬಡವರು ಬಂದಾಗ ಹೆಲ್ಪ್ ಮಾಡ್ಬೇಕು. ಫಸ್ಟ್ ನೀವು ಹೆಲ್ಪ್ ಮಾಡೋದು ಯಾರು ಮಾಡೋದು ರೀ? ಅವ್ರು ಯಾರ್ದು ಅರ್ಜಿ ತಗೊಬಂದ್ರಿ? ಏನ್ರಿ ಅವ್ರದ್ದು ರೀತಿ ನೀತಿ ಬೇಡ. ಕರೀರಿ ಅವ್ರನ್ನ, ತಗೊಂಡ್ರಿ ಅರ್ಜಿ. ಬೇರೆ ಏನೂ ಇಲ್ಲ. ಅಲ್ಲ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಬರ್ಬೇಕಾದ್ರೆ ಅರ್ಜಿಗಳೇ ಕೊಡ್ಬೇಕಾ? ಏನ್ ಅರ್ಜಿಗಳೇ ಕೊಡ್ಬೇಕಾ? ಅವ್ರು ನೀವು ಬರ್ಕೊಂಡಿದ್ದೀರಲ್ಲ ಮೊನ್ನೆ ಮಣಕಳ್ಳಿ ಗ್ರಾಮ ಪಂಚಾಯತ್ 23-24ನೇ ಸಾಲಿನ ಗ್ರಾಮ ಸಭೆ ನಡೆದಿದೆ. ಅದು ಕಾರಣಾಂತರಗಳಿಂದ ಮಳೆ ಬಂದಿದ್ದ ಕಾರಣಾಂತರದಿಂದ ನಾವು ಮೀಟಿಂಗ್ ಹಾಲಲ್ಲಿ ಮಾಡಬೇಕಾಯಿತು. ಹಾಗೆ ಗ್ರಾಮಸ್ಥರು ಸ್ವಲ್ಪ ಜನ ಮಳೆ ಕಾರಣದಿಂದ ಬರೋಕ್ಕಾಗಲಿಲ್ಲ. ಅಧಿಕಾರಿಗಳು ಸಹ ಬಂದಿದ್ರು, ಮತ್ತೆ ಮೆಂಬರ್ಗಳು ಎಲ್ಲರೂ ಸಹ ಇದ್ದು ಸಹಕಾರದಿಂದ ಗ್ರಾಮ ಸಭೆ ಚೆನ್ನಾಗಾಯ್ತು. ಮತ್ತೆ ಏನ್ ಸಮಸ್ಯೆಗಳಿತ್ತು ಗ್ರಾಮಗಳ ಪ್ರತಿಯೊಂದು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ಬೀದಿ ದೀಪದ್ದಾಗಿರ್ಬೋದು, ಮತ್ತೆ ಏನೀಗ ಹೊಸದಾಗ ಜಲಜೀವನ ಅಂತ ಮಾಡ್ತಾ ಇದ್ದಾರೆ. ಅದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಈಗ ಯಾರು ಮಾದೇವಪ್ಪ ಸರ್ ಬಂದಿರೋದ್ರಿಂದ ಡೈರೆಕ್ಟ್ ಆಗಿ ಎಲ್ಲರೂ ಜನ ಅವ್ರ ಹತ್ರ ಕೇಳಿ ಸರಿಯಾಗಿ ಮಾಡಿಸ್ಕೊಳ್ಬೇಕಾಗಿ ಅವ್ರು ಹೇಳಿದ್ದಾರೆ. ಮತ್ತೆ ಏನು ಸಾಮಾನ್ಯವಾಗಿ ಎಲ್ಲಾ ಜನಗಳಿಗೂ ನಾವೇನು ಬೀದಿ ದೀಪ ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ತುಂಬಾ ನಮ್ಮ ಪಂಚಾಯತಿಗಿದೆ. ಹೆಚ್ಚಾಗಿ ಮಣಕಳ್ಳಿ ಗ್ರಾಮದಲ್ಲಿ ಆಗಿರೋದ್ರಿಂದ ಪ್ರತಿಯೊಂದು ಮೆಂಬರ್ಗೂ ಸಹ ಹೇಳ್ತಾ ಇದ್ದಾರೆ ಏನಂತ, ನೀವೇನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಗ್ರಾಮ ಪಂಚಾಯತಿನಲ್ಲಿ ಒಣಗಳ್ಳಿ ಜನಗಳಿಗೆ ನೀರು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ಕ್ರಮದಲ್ಲಿ ಇದ್ದೀವಿ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಮಾದರಿ ಪಂಚಾಯತಿ ಮಾಡಬೇಕು ಅಂತ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ಸಮಸ್ಯೆ ಹೇಳ್ಕೊಂಡ್ರು ಅದ್ರ ಬಗ್ಗೆ ಇಲ್ಲ, ಅರ್ಜಿ ಕೊಟ್ರೆ ಅಂತಾನೆ ಏನಿಲ್ಲ. ಅವ್ರಿಗೆ ಬಂದು ಹೇಳ್ಕೊಡ್ರೆ ಸಾಕು, ನಾವು ಹೋಗಿ ಅವ್ರಿಗೆ ಖುದ್ದಾಗಿ ಹಾಜರ್ ಮಾಡ್ಕೊ ಬರ್ತೀವಿ ಏನ್ ಸಮಸ್ಯೆ ಇದೆ ಅಂತ ಹೋಗಿ ನಾವು ಸಮಸ್ಯೆ ಬಗೆಹರಿಸ್ತೀವಿ. ಸಂಬಂಧಪಟ್ಟಾಗೆ ನೋಡಗಳು ಅಂತ ಹೇಳಿ ಅದು ನಾನು ಮನೆ ವಾರ್ಡ್ ಸಭೆಗೆ ಹೋದಾಗ ಅವ್ರು ಹೇಳಿದ್ದು, ಅದನ್ನೇ ನಾನು ಹೇಳಿದ್ದು, ಒಬ್ಬರಿಂದ ಏನು ಆಗಲ್ಲ, ನೀವು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಬಂದು ಒಟ್ಟಿಗೆ ಏನೇ ಸಾಧನೆ ಮಾಡ್ಬೇಕಾದ್ರೆ ಒಟ್ಟಿಗೆ ಮಾಡಿ ಅಂತ ನಾನು ಹೇಳಿದೆ. ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ, ನಾನು ಒಗ್ಗಟ್ಟಲ್ಲಿ ಮಾಡಿ ಅಂತ ಹೇಳಿದೆ.